ಮೂವರು ಸ್ನೇಹಿತರು ಶಿವಾಂಶ, ರಾಶಿಕಾ ಮತ್ತು ಅಭಿ ಚಾರಣಕ್ಕೆಂದು ಕಾಡಿಗೆ ಹೋಗ್ತಾರೆ. ದಾರಿ ಮಧ್ಯದಲ್ಲಿ ಒಬ್ಬ ಸ್ವಾಮೀಜಿ ಸಿಕ್ಕು ಹೇಳುತ್ತಾರೆ, ಮುಂದೆ ನದಿ ಇದೆ, ನದಿಯಲ್ಲಿ ನಿಮಗೆ ಏನು ಸಿಗುತ್ತೆ ಅದನ್ನು ಬಹಳಷ್ಟು ತೆಗೆದುಕೊಂಡು ಹೋಗಿ ಎಂದು. ಮೂವರು ಸ್ನೇಹಿತರಿಗೆ ನದಿ ಸಿಗುತ್ತದೆ. ಅದನ್ನು ದಾಟುವಾಗ ಅವರಿಗೆ ಅದರಲ್ಲಿ ಕಲ್ಲು ಮತ್ತು ಮರಳು ಸಿಗುತ್ತದೆ. ಆಗ ರಾಶಿಕಾಳು ಕಲ್ಲು ಮಣ್ಣು ತೆಗೆದುಕೊಂಡು ಏನು ಮಾಡ್ಲಿ ಎಂದು ಸ್ವಾಮೀಜಿ ಮಾತು ಕೇಳದೆ ಮುಂದೆ ಸಾಗುತ್ತಾಳೆ. ಅಭಿಯು ಏನಾಗುತ್ತೆ ನೋಡೋಣ ಎಂದು ನದಿಯಿಂದ ಒಂದು ಚಿಕ್ಕ ಕಲ್ಲನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಶಿವಾಂಶನು ತನ್ನ ಬ್ಯಾಗಿನ ತುಂಬ ಕಲ್ಲು ಮಣ್ಣನ್ನು ತುಂಬಿಕೊಂಡು ಸಾಗುತ್ತಾನೆ. ಆಗ ರಾಶಿಕಾ ಮತ್ತು ಅಭಿ ಇಬ್ಬರು ಶಿವಾಂಶನನ್ನು ನೋಡಿ ನಗುತ್ತಾರೆ. ಹೀಗೆ ಚಾರಣ ಮುಗಿಸಿ ಮನೆಗೆ ಬಂದು ನೋಡಿದರೆ ಅಭಿ ತೆಗೆದುಕೊಂಡ ಕಲ್ಲು ಬಂಗಾರ ಆಗಿರುತ್ತದೆ, ಹಾಗೂ ಶಿವಾಂಶನು ಬ್ಯಾಗ್ ತೆಗೆದು ನೋಡಿದಾಗ ಅದೂ ಕೂಡ ಬಂಗಾರ ಹಾಗೂ ವಜ್ರಗಳಾಗಿರುತ್ತವೆ. ಇದನ್ನು ನೋಡಿ ರಾಶಿಕಾ ಮತ್ತು ಅಭಿ ಸಪ್ಪೆ ಮೊರೆ ಹಾಕಿಕೊಂಡು ಕುಳಿತುಕೊಳ್ಳುತ್ತಾರೆ. ಶಿವಾಂಶನು ನಗುತ್ತಾ ಅವರಿಗೂ ಸ್ವಲ್ಪ ವಜ್ರಗಳನ್ನು ಕೊಟ್ಟು ಅವರನ್ನು ಖುಷಿಪಡಿಸುತ್ತಾನೆ.